ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ದಿಶಾ ಅವ್ರು ಮಾಡಿರೋ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಅವರೇ ಪ್ರೆಸೆಂಟ್ ಮಾಡ್ತಾರೆ. ನೀವು ಪ್ರೊಡಕ್ಷನ್ ಟೀಮ್ ಅವರು ಅದ್ರ ಬಜೆಟ್ ಎಷ್ಟಾಗುತ್ತೆ ನೋಡಿಕೊಂಡು ಮಾರ್ಕೆಟಿಂಗ್ ಟೀಮ್ ಅವ್ರ ಜೊತೆ ಸೇರಿಕೊಂಡು ರೀಚ್ ಆಗೋ ಥರ ಮಾಡಬೇಕು. ಸೌಂದರ್ಯ, ದಿಶಾ ಮಾಡಿರೋ ಡಿಸೈನ್ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಎಷ್ಟು ಸೂಪರ್ ಆಗಿದೆ ಗೊತ್ತಾ? ಕೇಳಿ ದಿಶಾ ಥರನೇ. ಓ ಇಸ್ ಇಟ್? ನಾನು ದಿಶಾ ಮಾಡಿರೋ ಡಿಸೈನ್ ನೋಡೋದಕ್ಕೆ ತುಂಬಾ ಕ್ಯೂರಿಯಸ್ ಆಗಿದ್ದೇನೆ. ಮಿಸ್ಟರ್ ಚಿರಾ, ಡಿಸೈನ್ಸ್ ಪ್ರೆಸೆಂಟ್ ಮಾಡೋದಾ? ಶೋರ್, ಬೈ ಆಲ್ ಮೀನ್ಸ್. ತಗೊಂಡ್ ಬನ್ನಿ. ವಾಟ್ ಇಸ್ ದಿಸ್ ದಿಶಾ? ಆಗಲಿ ನೀವು ಡಿಸೈನ್ ತೋರಿಸ್ದಾಗ ಚೆನ್ನಾಗೇ ಇತ್ತು. ನಿಮ್ಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೋ ಚೇಂಜ್ ಮಾಡ್ತೀನಿ ಅಂದ್ರಿ. ಬೇಡ ಅಂತ ಹೇಳಿದ್ರು ಹಿಂಗೆ ಹಾಳು ಮಾಡಿ ಇಟ್ಟಿದ್ದೀರಲ್ಲ ಈಗ. ಇಲ್ಲ ಮಿಸ್ಟರ್ ಚಿರಾಗ್, ನಾನು ಇದನ್ನೆಲ್ಲ ಏನೂ ಮಾಡಿರಲಿಲ್ಲ. ನಾನು ಮೈನರ್ ಚೇಂಜಸ್ ಮಾಡಿದ್ದೆ ಅಷ್ಟೇ. ನಿಮ್ಮನ್ನು ನಂಬಿ ಎಲ್ಲರೂ ಕರ್ಸಿದ್ದಕ್ಕೆ ಇಂಥ ಕೆಲಸ ಮಾಡಿ ಕೂರಿಸಿದ್ದೀರಿ. ಅಲ್ಲ ರೀ, ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಇನ್ನೇನೋ ಮಾಡಕ್ಕೆ ಯಾಕೆ ಹೋಗ್ಬೇಕು ನೀವು? ಏನಿದು ಈ ಥರ ಹರಿದಾಕಿದ್ದೀರ? ಇದನ್ನೇನು ಫ್ಯಾಷನ್ ಅನ್ಬೇಕಾ, ಏನು ಅನ್ಬೇಕು, ಹಾಳು ಮಾಡಿದ್ರೆ ಅನ್ಬೇಕಾ? ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಏನು ಅಂತ ನಾನು ನೋಡ್ತೀನಿ. ಎಕ್ಸ್ಟ್ರೀಮ್ಲಿ ಸಾರಿ. ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ? ಇವ್ರನ್ನೆಲ್ಲ ಕೆಲಸ ಬಿಟ್ಟು ಇಲ್ಲಿ ಕರ್ಸದ್ನಲ್ಲ, ನಾನು ಸಾರಿ ಕೇಳಬೇಕು. ಸರ್, ನೀವು ಇವ್ರ ಬಗ್ಗೆ ಇಷ್ಟೊಂದೆಲ್ಲ ಹೇಳಿ ಇಲ್ಲಿ ಕರೆಸಿದ್ರಿ. ನಾನು ಮಾರ್ಕೆಟಿಂಗ್ ಟೀಮ್ಗೆ ಮೇಲ್ ಕೂಡ ಹಾಕಿದ್ದೀನಿ. ಈಗ ಡ್ರೆಸ್ ನೋಡಿದ್ರೆ ಈಗ ಆಗಿದೆ. ಅವ್ರು ಆ್ಯಡ್ ಕ್ಯಾಂಪೇನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಏನು ಮಾಡೋದು ಸರ್ ಈಗ? ಇದರಲ್ಲಿ ಚಿರಾಗ್ ಅವ್ರ ತಪ್ಪೇನೂ ಇಲ್ಲ. ಇಟ್ಸ್ ಮೈ ಮಿಸ್ಟೇಕ್. ನಾನು ಇದನ್ನು ಸರಿ ಮಾಡ್ತೇನೆ. ಕ್ಲೈಂಟ್ಸ್ ಕೇಳ್ತಾರೆ. ಈಗ ಅವ್ರಿಗೆ ಏನು ಹೇಳೋದು? ನಿಮ್ಮನ್ನೆಲ್ಲ ಮೇಡಮ್, ಅವ್ರು ನಮ್ಮನ್ನು ಬೈತಾರೆ. ನಾವೇನು ತಪ್ಪು ಮಾಡಿದ್ದೀವಿ ಹೇಳಿ? ನಿಮ್ಮ ತಪ್ಪಿಗೆ ನಾವು ಬಯಸ್ಕೋಬೇಕಾ? ಮೇಡಮ್, ನೀವು ದೊಡ್ಡ ಫ್ಯಾಷನ್ ಡಿಸೈನರ್ ಅಂತೀರಾ, ಇವನ್ನೆಲ್ಲ ನೋಡ್ತಾನೆ ಪ್ರೆಸೆಂಟ್ ಮಾಡಬೇಕು. ಆಯಿತು, ಕ್ಲೈಂಟ್ಸ್ ಹತ್ರ ನಾನೇ ಪರ್ಸ್ನಲಾಗಿ ಮಾತಾಡ್ತೀನಿ. ನೀವು ಮಾರ್ಕೆಟಿಂಗ್ ಟೀಮ್ ಅವ್ರ ಹತ್ರ ಮಾತಾಡಿ. ಇವ್ರು ಇಮಿಡಿಯೇಟಾಗಿ ಹೊಸ ಡಿಸೈನ್ ಮಾಡ್ತೀರಾ ಬನ್ರಿ? ಎಸ್, ಮಾಡ್ತಾರೆ. ಡಿಸೈನ್ ರೆಡಿ ಆದ ತಕ್ಷಣ ಕರಿತೀನಿ, ಪ್ಲೀಸ್. ಓಕೆ ಸರ್. ಸಾರಿ ಅದಕ್ಕೆ. ಅಲ್ಲ ಹಸ್ಬೆಂಡು, ಇಷ್ಟೊತ್ತರಲ್ಲಿ ಹೋಟೆಲ್ಗೋ ರೆಸಾರ್ಟ್ಗೋ ಕರ್ಕೊಂಡು ಹೋಗ್ತೀರಾ ಅಂತ ಅನ್ಕೊಂಡ್ರೆ ಕಟ್ತಿರೋ ಬಿಲ್ಡಿಂಗ್ ಕರ್ಕೊಂಡು ಬಂದಿದ್ದೀರಲ್ಲ. ಬರೀ ತಿನ್ನೋದ್ರಲ್ಲೇ ಇರ್ತೀರಲ್ರಿ ನೀವು. ಹಸ್ಬೆಂಡು, ತಿನ್ನೋಕ್ ಮಾತ್ರ ಹೋಟೆಲ್ಗೆ ಹೋಗ್ಬೇಕಾ? ನಾವಿಬ್ರು ಗಂಡ ಹೆಂಡತಿ ಕಾಲ ಕಲಿಯೋಕ್ಕೂ ಹೋಗ್ಬೋದಲ್ವಾ? ಓಹೋ, ಈ ಥರ ಆಸೆ ಆಕಾಂಕ್ಷೆಗಳೇನಾದರೂ ತಮ್ಮ ಮನಸ್ಸಲ್ಲಿದ್ದರೆ ಅದನ್ನೆಲ್ಲ ಸೈಡ್ಗೆ ಹಾಕ್ಬಿಡಿ. ಅಲ್ಲ ಹಸ್ಬೆಂಡು, ಮದುವೆ ಆಗಿ 1 ವರ್ಷ ಆಯ್ತು, ಇನ್ನೂ ನನ್ನನ್ನು ಅನೀಜೇನು ಕರ್ಕೊಂಡು ಹೋಗಿಲ್ಲ ಅಲ್ವಾ? ದಿನ ಅದ್ರ ಬಗ್ಗೆ ನೆನ್ಸ್ಕೊಂಡು ಮನ್ಸಲ್ಲೇ ಎಷ್ಟು ಕೊರಗ್ತೀನಿ ಗೊತ್ತಾ? ಓಹ್, ಹೌದಾ? ಹಸ್ಬೆಂಡು, ಪ್ರತಿ ರಾತ್ರಿ ಜೇನು ನನ್ನ ಕನ್ಸಲ್ಲಿ ಬಂದ್ಬಿಟ್ಟು ನಿನ್ನ ಹಸ್ಬೆಂಡು ನನ್ನ ಯಾವಾಗ ಹನಿ ಜೇನಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಕೇಳ್ತು. ಅದಕ್ಕೆ ಅದ್ರ ಮಾತು ಕೇಳ್ಬಿಟ್ಟು ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಪಾಪ, ಓವರ್ ಆಯ್ತು ನಿಮ್ದು. ಹನಿ ಜೇನು, ಹನಿ ಮೂನು ಇವೆಲ್ಲ ಆಸೆಗಳು ಬಿಟ್ಬಿಡಿ. ಇಷ್ಟ ಆಗಲ್ಲ ಅಂತ ಗೊತ್ತಿಲ್ವ ಇದೆಲ್ಲ ನನಗೆ? ಅದೆಲ್ಲ ಆಗಲ್ಲ ಹಸ್ಬೆಂಡು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ನ ಕನ್ಸನ್ನ ಬಲಿ ಕೊಡ್ಬೇಕಾ? ನಾಳೆಯಿಂದ ನಾನು ದೇವ್ರಿಗೆ ತುಪ್ಪ ದೀಪ ಹಚ್ಬಿಟ್ಟು ನನ್ನ ಹಸ್ಬೆಂಡ್ನ ನನ್ನ ಹನಿ ಜೇನಕ್ಕೆ ಕರ್ಕೊಂಡು ಹೋಗೋ ಥರ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊತೀನಿ. ಹಸ್ಬೆಂಡು, ನೀವು ಹಿಂಗೆ ಗೊರಾಯಿಸ್ತಿದ್ರೆ ನಮ್ಮ ಮನೆಗೆ ಹೊಟ್ಟೋಗ್ತೇನೆ ಅಷ್ಟೇ. ನಾನೇ ನಿಮ್ಮನ್ನು ಬನ್ನಿ ಅಂತ ಕರೆದಿದ್ದೆ. ಚೂರು ಹೊರಗಡೆ ಹೋಗಿ ಬರ್ತೀನಿ ಅಂದಿತ್ತು, ನೀವೇ ತಾನೇ ನನ್ನಿಂದ ಬಂದಿದ್ದು.
ಇಷ್ಟೊತ್ತಿಗೆ ಗಂಡನ ಒಬ್ಬನ ಆಚೆ ಕಳ್ಸಕ್ಕಾಗತ್ತಾ? ನಂಗೇನು ಇಷ್ಟೊತ್ತಲ್ಲಿ ಆಚೆ ಬರೋಕ್ಕೆ ಭಯನಾ? ಹಸ್ಬೆಂಡು, ನಿಮ್ ಭಯ ಇಲ್ಲ ಅಂದ್ರೂ ನಂಗ್ ಭಯ ಇದೆ. ನಾನು ದಿಶಾ ಅವ್ರ ಜೊತೆ ಆಚೆ ಹೋಗ್ತೀನಿ ಅಂತ ಭಯನಾ? ಹಸ್ಬೆಂಡು, ಇತ್ತೀಚೆಗೆ ಕಣ್ ಬಿಟ್ರೆ ಸಾಕು, ಈ ದೀಪ ಬದಲು ಆ ದಿಸಾನೇ ನಿಮ್ಗೆ ಕಾಣಿಸ್ತಾಳೆ. ನೋಡಿ ಹಸ್ಬೆಂಡು, ನಂಗೆ ಗೊತ್ತಿಲ್ದಂಗೆ ಆ ಮಿಟಿಕ್ಲಾಡಿ ಜೊತೆ ಏನಾದ್ರು ಕಳ್ವಿವಾರ ಮಾಡಕ್ ನೋಡಿದ್ರೆ ನಿಮ್ ಬೆಂಡೆತ್ತದಲ್ದೆ ಅವಳು ಕಣ್ಗುಡಿಯನ್ನು ಕಿತ್ತಾಕ್ತೀನಿ. ಹೇಯ್, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲಿಲ್ಲ ಅಂತಾರಲ್ಲ, ಹಂಗೆ ಇಲ್ಲಿ ಬಂದ್ರು ಅದು ಯಾಕೆ ಆ ದಿಶಾ ಅವ್ರ ಹೆಸರು ತೆಗಿತೀರಾ? ನಾನು ಯಾಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ? ಬಿಡಿ ಅದನ್ನ. ನೋಡಿ ಹೆಂಗಿದೆ ರೀ ನಮ್ಮ ಆಫೀಸ್ ಬಿಲ್ಡಿಂಗು. ಅಲ್ಲೇ ನನ್ನ ಕ್ಯಾಬಿನ್ ಬರೋದು, ಕೆಫೆಟೇರಿಯಾ ಮೇಲಿದೆ, ಇಲ್ಲೆಲ್ಲ ಕ್ಯೂಬಿಕಲ್ಸ್ ಬರುತ್ತೆ. ಇದೆಲ್ಲ ದಿಶಾ ಅವರೇ ಪ್ಲ್ಯಾನ್ ಮಾಡಿದ್ದು. ಆಮೇಲೆ ಇಂಟೀರಿಯರ್ ಡಿಸೈನಿಂಗು, ಕಲರ್ ಸ್ಕೀಮು ಎಲ್ಲ ಅವರೇ ಮಾಡಿಸ್ತಾ ಇರೋದು. ಸಾಕು ಹಸ್ಬೆಂಡು, ಜಾಸ್ತಿ ಬಿಲ್ಡಪ್ ತಗೋಬೇಡಿ. ಆ ದಿಸಾನೇ ಬಂದು ಇಟ್ಕೆ ಎತ್ಬಿಟ್ಟು ಕಟ್ಟಿರೋ ತರ ಆಡ್ಬೇಡಿ. ಅಲ್ಲ ರೀ, ಇಂಟೀರಿಯರ್ ಡಿಸೈನಿಂಗ್ ಮಾಡಿಸ್ತಾ ಇದ್ದಾರೆ, ಕಲರ್ ಸ್ಕೀಮ್ ಎಲ್ಲ ಡಿಸೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಅಲ್ಲ ಹಸ್ಬೆಂಡು, ಗೋಡೆಗೆ ಯಾವ ಬಣ್ಣ ಹಚ್ಬೇಕು ಅಂತ ಹೇಳೋದು ದೊಡ್ಡ ಕೆಲ್ಸನ? ಹಂಗಲ್ಲ ರೀ, ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ? ಕಲರ್ ಪ್ಯಾಲೆಟ್ ಅಂತ ಇರುತ್ತಲ್ವಾ? ಅಂದ್ರೆ ಅವ್ಳು ಏನ್ ಹೇಳಿದ್ರು ಹೂ ಅಂತ ಒಪ್ಕೊಂಡ್ ಬಿಡ್ತೀರಾ? ಹಂಗಲ್ಲ, ಇವಾಗ ಅವ್ರು ಏನೇನು ಕಲರ್ಸ್ ಡಿಸೈಡ್ ಮಾಡಿದ್ರು ಅದೆಲ್ಲ ತುಂಬ ಚೆನ್ನಾಗೇ ಇದೆ. ಹಸ್ಬೆಂಡು, ಅರ್ಚನಾ ಅಕ್ಕ ಔಟರ್ಸ್ ಅಲ್ಲಿ ಇದಾರಲ್ವಾ, ಅದನ್ನ ಪೇಂಟ್ ಮಾಡಿರೋ ಅಣ್ಣನ್ ಕರೆದ್ರು ಇದಕ್ಕಿಂತ ಸಕ್ಕದಾಯ ಮಾಡ್ತಾರೆ. ಒಟ್ನಲ್ಲಿ ದಿಶಾ ಜಾಗಕ್ಕೆ ನೀವು ಬರಬೇಕು ಅಂತಿದ್ರೆ ಹೆಂಗೆ? ನೋಡಿ ಹಸ್ಬೆಂಡು, ಆ ಮಿಟಿಕ್ಲಾಡಿ ಜೊತೆ ನನ್ನನ್ನು ಹೋಲಿಸ್ಬೇಡಿ. ಸಮುದ್ರದಲ್ಲಿರೋ ಆ ತಿಮಿಂಗ್ಲ ಎಲ್ಲಿ, ಸಮುದ್ರ ಆಳಲ್ಲಿರೋ ಈ ಮುತ್ತೆಲ್ಲಿ. ಹಲೋ, ಯಾ ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ. ಬೇಗ ಬನ್ನಿ. ಎಲ್ಲ ಹೊಸ ಬಿಲ್ಡಿಂಗ್ ಹತ್ರ. ಹಸ್ಬೆಂಡು, ಇಷ್ಟೊತ್ತರಲ್ಲಿ ಯಾರಿಗೆ ಬರಕ್ ಹೇಳ್ತಿದ್ದೀರಾ? ನನಗೆ ತುಂಬ ಬೇಕಾದವ್ರು. ಅದೇ ಯಾರು? ದಿಶಾ ಅನ್ಕೊಳ್ಳಿ. ಆ ಮಿಟಿಕ್ಲಾಡಿ ದಿವಸ ನಾನೇ ಆಗಿರುವಾಗ ಅವಳನ್ನ ಹೇಗ್ ಕರೆಸ್ತೀರಾ ಹಸ್ಬೆಂಡು? ದಿವಸ ಎಲ್ಲ ಬರ್ತಿರೋದು, ಅದು ನಂಗೆ ಗೊತ್ತು. ಯಾರು ಅಂತ ಹೇಳಿ ಹಸ್ಬೆಂಡು. ಓಹೋ, ಬರ್ತಾರಲ್ಲ, ಗೊತ್ತಾಗತ್ತೆ ಬಿಡಿ. ನನಗೆ ತುಂಬ ಬೇಕಾದವರು, ವೆರಿ ಇಂಪಾರ್ಟೆಂಟ್ ಪರ್ಸನ್. ಯಾರಿರ್ಬೋದು? ದಿಸಿನ್ ತರ ಬೇರೆ ಯಾರಾದ್ರೂ ಹುಡುಗಿನ ಕರ್ಸಿರ್ಬೋದಾ? ಹಲೋ ಮಿಸ್ಟರ್ ಚಿರಾಗ್. ಹ್ಞೂನಪ್ಪ, ಬರ್ತಾ ಇದ್ದೀನಿ. ನೀನು ಹೇಳಿದ ಜಾಗಕ್ಕೆ ಬರ್ತಾ ಇದ್ದೀನಿ. Another 5 minutes, I'll be there. Okay.